ಇವತ್ತು ನಾವು ಡೇಟಾ ಸೈನ್ಸ್ ಇನ್ ಮೆಷಿನ್ ಲರ್ನಿಂಗ್ ಮತ್ತೆ ಮೀಡಿಯಾ, ಸೋಷಿಯಲ್ ಮೀಡಿಯಾ ಸರ್ವಿಸ್ ಹಾಗೆ ಕನ್ಸ್ಯೂಮರ್ ಗೂಡ್ಸ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ನಾವು ಸಾಕಷ್ಟು ಸೆಕ್ಟರ್ಸ್ ಅಲ್ಲಿ ನೋಡಿದ್ವಿ. ಈ ಸಂಚಿಕೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನೋಡೋದಾದ್ರೆ ಈ ವೋಲ್ವೋ ಅಂತ ಇದೆ. ಈ ವೋಲ್ವೋ ಅಲ್ಲಿ ಏನ್ ಮಾಡ್ತಾ ಇದಾರೆ ಇವರು? ಈ ವೋಲ್ವೋ ಅಲ್ಲಿ ಸಾಕಷ್ಟು ಡೇಟಾ ಅನ್ನ ಯೂಸ್ ಮಾಡಿ, ಅಂದ್ರೆ ಯೂಸರ್ ಡೇಟಾವನ್ನ ಯೂಸ್ ಮಾಡಿ ಇವ್ರೇನ್ ಮಾಡ್ತಾ ಇದಾರೆ, ಯಾವ ಪಾರ್ಟ್ ಯಾವಾಗ ಸರ್ವಿಸ್ ಬೇಕಾಗತ್ತೆ, ಯಾವ ಪಾರ್ಟ್ ಫೇಲ್ ಆಗುತ್ತೆ. ಈ ಪಾರ್ಟ್ಸ್ ಫೇಲ್ ಆಗೋದು ಅಂದ್ರೆ ಯಾವ್ದಾದ್ರು ರಿಮೋಟ್ ಪ್ಲೇಸ್ ಅಲ್ಲಿ ಫೇಲ್ ಆದ್ರೆ ಅದು ರಿಸ್ಕ್ ಅಲ್ವಾ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಯಾವ ಪಾರ್ಟ್ ಫೇಲ್ ಆಗ್ಬೋದು ಅಂತ ಒಂದು ಪ್ರಿಡಿಕ್ಷನ್ ಮಾಡ್ತಾರೆ. ಪ್ರಿಡಿಕ್ಟ್ ಮಾಡಿ ಆ ಫೇಲ್ಯೂರ್ ಡೇಟ್ ಅನ್ನ ಫೈಂಡ್ ಮಾಡ್ತಾರೆ. ಡೇಟ್ ಫೈಂಡ್ ಮಾಡಿ ಯೂಸರ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅದೇ ತರ ಅಪಾಯಕಾರಿ ಸಂದರ್ಭಗಳಿರುತ್ತೆ ಕೆಲವೊಂದ್ಸತಿ, ಹೆಜಾರ್ಡಿಯಸ್. ಸೊ ಆ ಹೆಜಾರ್ಡಿಯಸ್ ಸಿಚುವೇಶನ್ ಅನ್ನ ಕೂಡ ಅವರು ಕರೆಕ್ಟ್ ಆಗಿ ಮಾನಿಟರ್ ಮಾಡಿ ಅದನ್ನ ಅವರು ಯೂಸರ್ಗೆ ತಿಳಿಸ್ಕೊಡ್ತಾರೆ. ಈಗ ನೀವು ನೋಡಿದ್ರಲ್ಲ, ಒಂದಿಷ್ಟು ರೀಲ್ಸ್ ಬಂದಿದೆ. ಈಗ ಸಡನ್ ಆಗಿ ಬ್ರೇಕ್ ಮಾಡಿದ ತಕ್ಷಣನೇ ಅದು SOS ಕಾಲ್ ಮಾಡುತ್ತೆ. ಈ ತರ ಫೀಚರ್ಸ್ ಎಲ್ಲ ಇದೆಯಲ್ವಾ. ಸೊ ಈ ತರ ಫೀಚರ್ಸ್ ಯೂಸರ್ಗೆ ಬಹಳ ಚೆನ್ನಾಗಿ ಲೈಕ್ ಆಗುತ್ತೆ. ಯಾಕಂದ್ರೆ ಸಡನ್ ಆಗಿ ಏನೇ ಆದ್ರೂ ಅವರು SOS ಗೆ ಕಾಲ್ ಮಾಡ್ತಾರೆ ಅಲ್ವಾ. ಸೊ ಇವೆಲ್ಲ ಬೆಟರ್ ಆಪ್ಷನ್ಸ್. ಓಕೆ. ಹಾಗೆ ಕೂಡ ಈ ವೋಲ್ವೋನವರು ಈ ಸ್ವಯಂ ಚಾಲಿತ ವಾಹನಗಳನ್ನ ಕೂಡ ಅವರು ಡೆವಲಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಗೆ ಇತ್ತೀಚೆಗೆ ನೀವು ನೋಡಿರ್ಬೋದು, ಟೆಸ್ಲಾ ಕಾರ್ ಅಂತ ಬಂದಿದೆ. ಸೊ ಅಲ್ವಾ, ಅದೇ ತರ ವೋಲ್ವೋ ಅವರು ಕೂಡ ಒಂದು ಕಾರ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ಸಾಕಷ್ಟು ಡೇಟಾ ಅನ್ನ ಅವರು ಯೂಸ್ ಮಾಡಿ ಎಲ್ಲ ವೆಹಿಕಲ್ ನ ತಯಾರಿಸಿ ಮಾಡ್ತಾ ಇದ್ದಾರೆ. ವೋಲ್ವೋ ಅಷ್ಟೇ ಅಲ್ಲದೆ BMW ಅವರು ಕೂಡ ಸಾಕಷ್ಟು ಡೇಟಾವನ್ನ ಯೂಸ್ ಮಾಡಿ ಅವರು ತಮ್ಮ ಕಾರ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ತಿರ್ಬೋದು, ಲೆವೆಲ್ 5 ಆಟೋನಮಿ ಲೆವೆಲ್ ತನಕನೂ ಅವರು ಮಾಡೋರಿದ್ದಾರೆ ಅಲ್ವಾ. ಸೊ 2021 ನಲ್ಲಿ ಕೂಡ ಅವರು ಆ ಲೆವೆಲ್ 3 ಲೆವೆಲ್ 5 ಅನ್ನೋದನ್ನ ಅವರು ಆಲ್ರೆಡಿ ರೆಡಿ ಮಾಡಿದ್ದಾರೆ. ಓಕೆ. ಸೊ ಈ ಲೆವೆಲ್ 5 ಅನ್ನೋದು ನೀವು ಊಹಿಸಬಹುದು, ಯಾವುದೇ ತರ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ದೇನೆ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಮತ್ತೆ ಬೇರೆ ಸೆಕ್ಟರ್ ಅಲ್ಲಿ ನೋಡೋದಾದ್ರೆ ಈ ಮೀಡಿಯಾ ಅಂತ ನೋಡಿದ್ರೆ ಈ BBC ಅವರು ಒಂದು ಪ್ರಾಜೆಕ್ಟ್ ಅನ್ನ ಹೋಸ್ಟ್ ಮಾಡಿದ್ರು. ಯಾವ ಪ್ರಾಜೆಕ್ಟ್ ಅದು? ಅದರಲ್ಲಿ ಏನ್ ಮಾಡ್ತಿರೋರು, ಒಂದು ಆಡಿಯೋ ಡ್ರಾಮಾ ಮಾಡಿದ್ರು. ಯಾವುದು? ಟಾಕಿಂಗ್ ವಿತ್ ಮಷಿನ್ಸ್ ಅಂತ ಮಾಡಿದ್ರು. ಈ ಟಾಕಿಂಗ್ ವಿತ್ ಮಷಿನ್ಸ್ ಅಲ್ಲಿ ಅವ್ರು ಏನ್ ಮಾಡಿದ್ರು, 2-ವೇ ಕಮ್ಯುನಿಕೇಶನ್ ಅನ್ನ ಫಿಕ್ಸ್ ಮಾಡಿದ್ರು. ಯಾವ ತರ ಕಮ್ಯುನಿಕೇಶನ್? ಮಷಿನ್ ಟು ಮಷಿನ್, ಮಷಿನ್ ಟು ಹ್ಯೂಮನ್, ಹ್ಯೂಮನ್ ಟು ಮಷಿನ್. ಓಕೆ. ಸೊ ಈ ಎಲ್ಲಾ ಮಾಡೋದ್ರಿಂದ ಅವ್ರಿಗೆ ಏನ್ ಆಯ್ತು, ಯೂಸರ್ಸ್ ತಮ್ಮಷ್ಟಕ್ಕೆ ತಾವೇ ಜಾಯಿನ್ ಆಗ್ತಾ ಹೋದ್ರು. ಯಾವ ಯೂಸರ್ ಜಾಯಿನ್ ಆಗ್ತಾರಲ್ಲ ಅವ್ರಿಗೆ ಯೂಸರ್ಗೆ ಕ್ವಶನ್ ಕೇಳೋದು, ಅದೇ ತರ ಅದ್ರ ಪ್ರಕಾರ ರೆಸ್ಪಾನ್ಸ್ ಕ್ರಿಯೇಟ್ ಮಾಡೋದು. ರೆಸ್ಪಾನ್ಸ್ ಅವೆಲ್ಲ ರೆಸ್ಪಾನ್ಸ್ ಅನ್ನ ಅವರು ತಮ್ಮ ಲೈನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಅದನ್ನ ಇನ್ಸರ್ಟ್ ಮಾಡ್ಕೋತಾ ಹೋದ್ರು. ಸೊ ಇವೆಲ್ಲವನ್ನು ಮಾಡೋದ್ರಿಂದ ಏನಾಯ್ತು, ಈ ಸ್ಮಾರ್ಟ್ ಸ್ಪೀಕರ್ಸ್ ಅಂತ ಏನ್ ಹೇಳ್ತೀವಲ್ಲ, ನಿಮ್ಗೆ ಗೊತ್ತಿದೆ ಅಮೆಜಾನ್ ಮತ್ತೆ ಗೂಗಲ್ ಹೋಮ್, ಇದೇ ತರ ಎಲ್ಲಾ ಸ್ಮಾರ್ಟ್ ಸ್ಪೀಕರ್ ಅದ್ರ ನಡುವೆ ಒಂದು ವಾಯ್ಸ್ ಆಕ್ಟಿವೇಟೆಡ್ ಡಿವೈಸ್ ಅನ್ನ ಅದು ಅವರು ಎಕ್ಸ್ಪಾಂಡ್ ಮಾಡ್ತಾ ಹೋದ್ರು. ಓಕೆ. ಸೊ ಇದ್ರಲ್ಲಿ ಏನಾಗುತ್ತೆ, ಈ ಮಷಿನ್ ಟು ಮಷಿನ್ ಏನ್ ಸ್ಪೀಕ್ ಮಾಡುತ್ತಲ್ಲ, ಒಂದ್ ಮಷಿನ್ ಪ್ರಶ್ನೆ ಕೇಳೋದು, ಒಂದ್ ಮಷಿನ್ ಉತ್ತರ ಕೇಳೋದು. ಸೊ ಈ ತರ ಎಲ್ಲ ಅವರು ಇವೆಂಟ್ಸ್ ಅನ್ನ ಹೋಸ್ಟ್ ಮಾಡಿದ್ರು. ಈ ಇವೆಂಟ್ಸ್ ಅನ್ನ ಹೋಸ್ಟ್ ಮಾಡಿದ್ರೆ ಅದ್ರಲ್ಲಿ ಏನ್ ಸಾರ್ಥಕ ಆಯ್ತು ಅಂದ್ರೆ, ಅವರು ಮಷಿನ್ ಟು ಮಷಿನ್ ಮತ್ತೆ ಮಷಿನ್ ಟು ಹ್ಯೂಮನ್, ಹ್ಯೂಮನ್ ಟು ಮಷಿನ್ ಈ ಕಮ್ಯುನಿಕೇಶನ್ ನ ಪ್ರಾಂಪ್ಟ್ ಮಾಡೋದ್ರಲ್ಲಿ ಸಾಧ್ಯ ಆಯ್ತು. ಸೊ ಇದರಿಂದ ಅವರು ಸಾಕಷ್ಟು ಮಿಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್ ಅನ್ನ ಅಪ್ಲೈ ಮಾಡಿದ್ರು. ಅದೇ ಮೀಡಿಯಾದಲ್ಲಿ ನೋಡಿದ್ರೆ ನೆಟ್ಫ್ಲಿಕ್ಸ್ ಅಂತ ನೀವು ಕೇಳಿದಿರಲ್ಲ, ಸದ್ಯಕ್ಕೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಇದೆ. ಈ ನೆಟ್ಫ್ಲಿಕ್ಸ್ ಹೇಗ್ ಪಾಪ್ಯುಲರ್ ಆಯ್ತು? ಪಾಪ್ಯುಲರ್ ಆಗಲಿಕ್ಕೆ ಏನೇನ್ ರೀಸನ್ಸ್ ಇದ್ವು? ಯಾವ ಯೂಸರ್ ಯಾವ ಸೀಸನ್ ನೋಡ್ಲಿಕ್ಕೆ ಬಯಸ್ತಾನೆ. ಸೊ ಅವರಲ್ಲಿ ಸಾಕಷ್ಟು ಸೀರಿಯಲ್ಗಳದ್ದು ಸೀಸನ್ಸ್ ಇದೆ. ಈ ಸೀಸನ್ಸ್ ಯಾಕೆ ಮಾಡ್ತಾರೆ ಹೇಳಿ? ಯಾವುದೋ ಒಬ್ಬ ಯೂಸರ್ ಒಂದು ಪರ್ಟಿಕ್ಯುಲರ್ ಸೀರಿಯಲ್ ಅನ್ನ ನೋಡ್ತಾ ಇದ್ರೆ ಅದು ಅವರಿಗೆ ಇಂಟ್ರೆಸ್ಟ್ ಹುಟ್ಟಿಸುತ್ತೆ. ಲೆಟ್ಸ್ ಸೇ 1,000 ಯೂಸರ್ಸ್ ಒಂದ್ ಯಾವುದೋ ಸೀರಿಯಲ್ ಅನ್ನ ನೋಡ್ತಾ ಇದ್ದಾರೆ. ಓಕೆ. ಈ ಸೀರಿಯಲ್ ಅನ್ನ ಸ್ಟಾರ್ಟ್ ಟು ಎಂಡ್ ಸ್ಟಾರ್ಟ್ ಆಯ್ತು, ಮತ್ತೆ ಆ ಸೀರಿಯಲ್ ಎಂಡ್ ಕೂಡ ಆಯ್ತು. ಹೀಗಾದ್ರೆ ಏನಾಗುತ್ತೆ, ಈ ಸೀರಿಯಲ್ದು ಈ 1000 ಯೂಸರ್ಸ್ ನೋಡಿ ಮರ್ತು ಬಿಡ್ತಾರೆ, ಹೋಗ್ಬಿಡ್ತದೆ. ಸೊ ಈ 1000 ಯೂಸರ್ಸ್ ಜೊತೆಗೆ ನಾನು ಮತ್ತೆ ಯೂಸರ್ಸ್ ಅನ್ನ ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಈ ಸೀರಿಯಲ್ದು ಸೀಸನ್ 1 ಆದ್ಮೇಲೆ ಸೀಸನ್ 1 ಕೂಡ ನಾನು ಸ್ಟಾರ್ಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಈ 1000 ಯೂಸರ್ಸ್ ಈ ಸೀರಿಯಲ್ 2 ಅನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಹಾಗೆ ನನಗೆ ಯೂಸರ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ? ನನಗೆ ಸೀರಿಯಲ್ ಪಾಪ್ಯುಲರ್ ಇದೆ.
ಓಕೆ. ಸೊ ಒಂದು ಸೀರಿಯಲ್ ಪಾಪ್ಯುಲರ್ ಇದೆಯಲ್ವಾ, ಸೊ ಅದರದೇ ಸೀಸನ್ಸ್ ತಗೊಂಡು ಹೋಗೋದು. ಇದು ಹೇಗ್ ಗೊತ್ತಾಗುತ್ತೆ? ಯಾವ 1000 ಜನ ಯೂಸ್ ಮಾಡ್ತಾ ಇದಾರಲ್ಲ, ಅವ್ರಿಗೆಲ್ಲರಿಗೂ ಲೈಕ್ ಆಗಿದೆಯೋ ಇಲ್ಲೋ ಅಂತ ಹೇಗ್ ಗೊತ್ತಾಗುತ್ತೆ? ಅವರು ನಂಬರ್ ಆಫ್ ಟೈಮ್ಸ್ ಅದನ್ನ ಎಷ್ಟು ಜನ ವಾಚ್ ಮಾಡ್ತಾರೆ, ಎಷ್ಟು ಜನ ಕರೆಕ್ಟ್ ಆಗಿ ವಾಚ್ ಮಾಡ್ತಾರೆ, ಎಷ್ಟು ಜನ ಕರೆಕ್ಟ್ ಆಗಿ ವಾಚ್ ಮಾಡೋದಂದ್ರೆ ಅವರು ನೀವು ಸೀರಿಯಲ್ ವಾಚ್ ಮಾಡ್ತಾ ಇದೀರೋ ಇಲ್ವೋ ಅಂತ ಕೂಡ ನೋಡ್ಬೇಕು. ಅಂದ್ರೆ ಅವ್ರು ನಿಮ್ ಕ್ಯಾಮೆರಾ ಕೂಡ ಯೂಸ್ ಮಾಡ್ಬೇಕಾಗುತ್ತೆ ಅಲ್ವಾ? ಸೊ ಸಾಕಷ್ಟು ಡೇಟಾ ಅಲ್ಲಿ ಸಂಗ್ರಹ ಆಗುತ್ತೆ. ಆ ಡೇಟಾವನ್ನೆಲ್ಲ ಬಳಸಿ ಅವರು ಕರೆಕ್ಟ್ ಆಗಿ ಯೂಸರ್‌ಗೆ ಯಾವ ತರ ಲೈಕ್ ಆಗುತ್ತಲ್ಲ, ಆ ತರ ಸೀರಿಯಲ್ಸ್ ಅನ್ನ ಮಾತ್ರ ಅವರು ಸೀಸನ್ಸ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಈ ಸೀಸನ್ಸ್ ಅನ್ನ ಬಿಡುಗಡೆ ಮಾಡಿದವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಈ ನೆಟ್‌ಫ್ಲಿಕ್ಸ್ ಅವರು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಟ್ವಿಟರ್ ಅಂತ ಇದೆಯಲ್ಲ, ನಿಮಗೆ ಗೊತ್ತಾಗಿರ್ಬೋದು. ನಮಗೆ ರೀಸೆಂಟ್ ಅಲ್ಲಿ ನಾವು ಕೇಳಿದ್ವಿ, ಟ್ವಿಟರ್ ಅಲ್ಲಿ ಯಾವುದೇ ಒಂದು ಟ್ವೀಟ್ ಮಾಡಿದಾಗ ನಮಗೆ ಆ ಟ್ವೀಟ್ ರಿಮೂವ್ ಆಗೋ ಸಾಧ್ಯತೆ ಇರುತ್ತೆ. ಯಾವಾಗ ಸಾಧ್ಯತೆ ಇರುತ್ತೆ? ನಾವು ಆ ಟ್ವೀಟ್ ಅನ್ನ ಯಾವುದೋ ರೇಸಿಸ್ಟ್ ತರ ಅಥವಾ ಏನೋ ಇನ್‌ಅಪ್ರೋಪ್ರಿಯೇಟ್ ತರ ನಾವು ಟ್ವೀಟ್ ಮಾಡಿದ್ರೆ ಅದು ವಿದಿನ್ 5 ಮಿನಿಟ್ಸ್ ಆ ಟ್ವೀಟ್ ರಿಮೂವ್ ಆಗಿ ಹೋಗುತ್ತೆ ಅಲ್ವಾ? ಸೊ ಅದು ಹೇಗಾಗುತ್ತೆ? ಬೇಸ್ಡ್ ಆನ್ ಎಐ. ಹೇಗೆ? ಬೇಸ್ಡ್ ಆನ್ ಎಂಎಲ್ ಅವ್ರೇನ್ ಮಾಡ್ತಾರೆ, ವೆದರ್ ನಿಮ್ಮ ಟ್ವೀಟು ಅಪ್ರೋಪ್ರಿಯೇಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಾರೆ. ಸಪೋಸ್ ಅದು ಇನ್‌ಅಪ್ರೋಪ್ರಿಯೇಟ್ ಇದ್ರೆ ಈ ಎಂಎಲ್ ಏನ್ ಮಾಡುತ್ತೆ? ಇನ್‌ಅಪ್ರೋಪ್ರಿಯೇಟ್ ಅಂತ ಹೇಳುತ್ತೆ. ಹಾಗೆ ನಿಮ್ ಎಐ ಏನ್ ಮಾಡುತ್ತೆ? ಡಿಸಿಷನ್ ತಗೊಳುತ್ತೆ. ಈ ಡಿಸಿಷನ್ ತಗೊಂಡಿದ್ದನ್ನ ಡಿಸಿಷನ್ ಏನಂತ ತಗೊಳುತ್ತೆ? ಆ ಟ್ವೀಟ್ ಇರ್ಬೇಕೋ ಇರಬಾರ್ದು ಅಂತ ಡಿಸಿಷನ್ ತಗೊಳುತ್ತೆ. ಸೊ ಇದ್ರ ಹಿಂದ್ಗಡೆ ಲಾಟ್ ಆಫ್ ಡೇಟಾ ಅನ್ನ ಸಂಗ್ರಹ ಮಾಡಿ ಇದೆಲ್ಲ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಈ ಟ್ವೀಟ್ ಅಪ್ರೋಪ್ರಿಯೇಟ್ ಇದೆಯೋ ಇಲ್ವೋ ಅನ್ನೋದು ಅದು ಹೇಗ್ ಗೊತ್ತಾಗುತ್ತೆ? ಬೇಸ್ಡ್ ಆನ್ ಮಷಿನ್ ಲರ್ನಿಂಗ್. ಮಷಿನ್ ಲರ್ನಿಂಗ್ ಆಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಡೇಟಾ ಬೇಕು. ಓಕೆ. ಸೊ ಹಾಗೆ ಫೇಸ್‌ಬುಕ್ ಇದೆ. ಈ ಫೇಸ್‌ಬುಕ್ ಅಲ್ಲಿ ನೀವು ನೋಡಿರ್ಬೋದು, ನಿಮಗೆ ಫ್ರೆಂಡ್ಸ್ ಸಜೆಷನ್ ಬರುತ್ತೆ. ಹಾಗೆ ನಿಮಗೊಂದಿಷ್ಟು ಫೀಡ್ ಬರುತ್ತೆ. ಓಕೆ. ಇದೆಲ್ಲ ಹೇಗ್ ಬರುತ್ತೆ? ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರೋ ಫೀಡ್ ಮಾತ್ರ ಬರುತ್ತೆ ಅಲ್ವಾ? ಸೊ ಇಂಟ್ರೆಸ್ಟ್ ಇಲ್ಲದೆ ಇರೋ ಫೀಡ್ ಬರೋದಿಲ್ಲ. ಹೇಗ್ ಗೊತ್ತಾಗುತ್ತೆ ಅವ್ರಿಗೆ ನಿಮ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅಂತ? ಲೆಟ್ಸ್ ಸೇ ನಿಮ್ಮ ಪರ್ಸನ್ ಪಿ1 ಇದ್ದಾರೆ ಅಂಡ್ ಪರ್ಸನ್ ಪಿ2 ಇದ್ದಾರೆ, ಪರ್ಸನ್ ಪಿ3 ಇದ್ದಾರೆ ಅಲ್ವಾ? ಸೊ ಈ ಪಿ1 ಏನ್ ಲೈಕ್ ಮಾಡ್ತಾರೋ ಅದನ್ನೇ ಪಿ3 ಕೂಡ ಲೈಕ್ ಮಾಡಿದ್ರೆ ಈಗೇನ್ ಮಾಡುತ್ತಿದ್ದು, ಪಿ1ಗೆ ಏನೇನ್ ಲೈಕ್ ಮಾಡಿದಾರಲ್ಲ ಅದೆಲ್ಲ ಪಿ3 ಕೊಡ್ತಾರೆ. ಪಿ3 ಏನೇನ್ ಲೈಕ್ ಮಾಡಿದೆ ಪಿ1ಗೆ ಕೊಡ್ತಾರೆ. ಸೊ ಈ ಎರಡೂ ರಿಲೇಟೆಡ್ ಕಂಟೆಂಟ್ ಅನ್ನ ಇವರು ಲೈಕ್ ಮಾಡಿದ್ರೆ ಅರ್ಥ ಪಿ1 ಮತ್ತೆ ಪಿ3 ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿದ್ದಾರೆ ಅಂತ, ಸಿಮಿಲರ್ ಥಿಂಗ್ಸ್ ಅನ್ನ ಇವರು ಲೈಕ್ ಮಾಡ್ತಾರೆ ಅಂತ. ಆ ತರವಾಗಿ ಅದು ನಿಮಗೆ ವರ್ಕ್ ಆಗುತ್ತೆ. ಸೊ ಹೀಗಾಗಿ ಅಷ್ಟು ನಿಮಗೆ ಈ ಡೇಟಾ ಸೈನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ನೀವು ಸರ್ವಿಸ್ ಅಂತ ನೋಡಿದ್ರೆ ಮೈಕ್ರೋಸಾಫ್ಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸರ್ವಿಸ್ ಅಲ್ವಾ? ಬಿಕಾಸ್ ಮೈಕ್ರೋಸಾಫ್ಟ್ ಅಲ್ಲಿ ಎಲ್ಲ ಇದೆ. ಸೊ ಈ ಮೈಕ್ರೋಸಾಫ್ಟ್ ಅವರು ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ, ಕರ್ಟನಾ ಅಂತ ಒಂದು ಚಾಟ್ ಬೋಟ್ ಅನ್ನ ರೆಡಿ ಮಾಡಿದ್ದಾರೆ. ಚಾಟ್ ಬೋಟ್ ಇಂದ ನಾವೇನ್ ಮಾಡ್ಬೋದು, ಎಲ್ಲಾ ಕ್ವಶನ್ಸ್ ಅನ್ನ ನಾವು ಚಾಟ್ ಬೋಟ್ ಗೆ ಕೇಳಬಹುದು. ಈ ಚಾಟ್ ಬೋಟ್ ನೀವು ಗೊತ್ತಿದೆಯಲ್ಲ, ಚಾಟ್ ಜಿಪಿಟಿ ಅಂತ. ಈ ಚಾಟ್ ಜಿಪಿಟಿ ಏನ್ ಮಾಡುತ್ತೆ, ನಿಮಗೆ ಉತ್ತರಗಳನ್ನ ಕೊಡುತ್ತೆ. ಅದೇ ರೀತಿ ಈ ಚಾಟ್ ಬೋಟ್ ಕೂಡ ನಿಮಗೆ ಉತ್ತರಗಳನ್ನ ಕೊಡುತ್ತೆ. ಥ್ರೂ ಸ್ಕೈಪ್ ಇದು ನಿಮ್ಗೆ ಉತ್ತರ ಕೊಡುತ್ತೆ. ಸೊ ಇದರಿಂದ ಕಸ್ಟಮರ್ ತುಂಬಾನೇ ಹ್ಯಾಪಿ ಆಗ್ತಾರೆ. ಯಾಕೆ? ಅವ್ರಿಗೆ ವಿದಿನ್ ಅ ಮಿನಿಟ್, ವಿದಿನ್ ಅ ಸೆಕೆಂಡ್ ಅವ್ರಿಗೆ ಕರೆಕ್ಟ್ ಆಗಿ ಔಟ್ಪುಟ್ ಗೊತ್ತಾಗುತ್ತೆ. ಸೊ ವೆದರ್ ಔಟ್ಪುಟ್ ಆಗಿರ್ಬೋದು, ಟ್ರಾವೆಲ್ ಅಪ್ಡೇಟ್ ಆಗಿರ್ಬೋದು, ಓಕೆ, ಯಾವ ಕಂಪನಿ ಏನೋ ರೋಲ್ ಔಟ್ ಮಾಡಿದ್ದಾರೆ. ಸೊ ಎಲ್ಲಾ ತರ ಇಂಟೆಲಿಜೆನ್ಸ್ ಅದು ನಿಮ್ಗೆ ಕೊಡುತ್ತೆ. ಅದಷ್ಟೇ ಅಲ್ಲದೆ ಈ ಮೈಕ್ರೋಸಾಫ್ಟ್ ಅವ್ರು ಏನ್ ಮಾಡಿದ್ದಾರೆ, ಈ ಮೈಕ್ರೋಸಾಫ್ಟ್ ಆಫೀಸ್ ಎಂಟರ್ಪ್ರೈಸ್ ಅಂತ ಇದೆ ಗೊತ್ತಾ? ಸೊ ಈ ಎಂಟರ್ಪ್ರೈಸ್ ಅಲ್ಲಿ ಕೂಡ ಸಾಕಷ್ಟು ಎಐ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಅವರು. ಓಕೆ. ಸೊ ಈ ತರ ಈ ಮೈಕ್ರೋಸಾಫ್ಟ್ ಅವರು ಮುಂದೆ ಬರೋ ದಿನಗಳಲ್ಲಿ ಜನರಲ್ ಎಐ ಅಂತ ಅವರೊಂದು ಎಐ ಮಾಡ್ತಾ ಇದ್ದಾರೆ. ಈ ಜನರಲ್ ಎಐ ಏನ್ ಮಾಡುತ್ತೆ, ಎಲ್ಲಾ ತರ ಯೂಸರ್ ಕಾಂಪ್ಯಾಟಿಬಲ್ ಇರುತ್ತೆ. ಅಂದ್ರೆ ಯಾವುದೇ ಕಂಪನಿಯವರು ಕೂಡ ಅವರು ತಮ್ಮದೇ ಆದ ಚಾಟ್ ಬೋಟ್ ಯೂಸ್ ಮಾಡಬಹುದು ಯೂಸಿಂಗ್ ಮೈಕ್ರೋಸಾಫ್ಟ್. ಈ ತರ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ನಮಗೆ ಸಾಕಷ್ಟು ಗೊತ್ತಾಗುತ್ತೆ, ಏನು ಎಲ್ಲಾ ಸೆಕ್ಟರ್ ಅಲ್ಲಿ ನಮಗೆ ಚಾನ್ಸ್ ಇದೆ. ಹಾಗೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಇನ್ನೊಂದಿದೆ, ಡಿಸ್ನಿ ಅಂತ. ಈ ಡಿಸ್ನಿ ಅವರು ಕೂಡ ಏನ್ ಮಾಡ್ತಾ ಇದಾರೆ, ಇವರಲ್ಲಿ ಸಿಕ್ಕಾಪಟ್ಟೆ ಡೇಟಾ ಇದೆ. ಈ ಡೇಟಾವನ್ನ ಇವ್ರೇನ್ ಮಾಡ್ತಾ ಇದಾರೆ, ಆ ಪ್ರತಿಯೊಬ್ಬ ಯೂಸರ್ಗೂ ಮ್ಯಾಜಿಕ್ ಬ್ರ್ಯಾಂಡ್, ವಿಶ್ ಬ್ರ್ಯಾಂಡ್ ಅಂತ ಕೊಡ್ತಾ ಇದಾರೆ. ಸೊ ಇದೇನ್ ಮಾಡುತ್ತೆ, ಇದು ನಮ್ಮ ಐಡಿ ಅಥವಾ ಹೋಟೆಲ್ ರೂಮ್ ಕೀ ಅಥವಾ ಟಿಕೆಟ್ಸ್ ಅಥವಾ ಫಾಸ್ಟ್ ಪಾಸ್ ಇವನ್ನೆಲ್ಲ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತದೆ, ಈ ಗೆಸ್ಟ್ ಗಳೆಲ್ಲ ತುಂಬಾ ಹ್ಯಾಪಿ ಆಗಿದ್ದಾರೆ. ಓಕೆ, ಯಾರ್ಯಾರು ಡಿಸ್ನಿ ಯೂಸ್ ಮಾಡ್ತಾರಲ್ಲ ಅವರೆಲ್ಲ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದಾರೆ. ಯಾಕೆ?
ಅವ್ರಿಗೆ ಗೊತ್ತಿದೆ ಗೆಸ್ಟ್ ಏನ್ ಆಂಟಿಸಿಪೇಟ್ ಮಾಡ್ತಾರೆ ಅಂತ, ಅಂದ್ರೆ ಗೆಸ್ಟ್ ಏನ್ ಬಯಸ್ತಾರೆ ಅಂತ. ಸೊ ಅದು ಯಾವ ತರ ಡೇಟಾವನ್ನ ಅವ್ರು ಬಯಸ್ತಾರೆ, ಅದೇ ತರ ಡೇಟಾವನ್ನ ಅದು ಪರ್ಸನಲೈಸ್ಡ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಕೊಟ್ಬಿಡುತ್ತೆ. ಸೊ ಹಾಗಾಗಿ ಇದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಇದೆ. ಮತ್ತೆ ಇದಲ್ಲದೆ ಇವರು ಟ್ರಾಫಿಕ್ ಅನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ತರ ಟ್ರಾಫಿಕ್? ಇಂಟರ್ನೆಟ್ ಟ್ರಾಫಿಕ್ ಅನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ನಮ್ಮ ಯಾವುದೇ ಒಂದು ಕಂಪನಿಗಳಿಗೆ ಸ್ಟಾಫ್ ಅನ್ನ ಕರೆಕ್ಟ್ ಆಗಿ ಶೆಡ್ಯೂಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಟಾಫ್ ಶೆಡ್ಯೂಲಿಂಗ್ ಅಂದ್ರೆ ಏನು? ಈಗ ಯಾವ ಎಂಪ್ಲಾಯಿ ಯಾವ ಟೈಮಲ್ಲಿ ಬರಬೇಕು, ಯಾವ ಟೈಮಲ್ಲಿ ಕೆಲಸ ಮಾಡಬೇಕು, ಈ ತರ ಅದನ್ನೆಲ್ಲ ಪ್ಲಾನಿಂಗ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ಇದಿಷ್ಟು ಮಾಹಿತಿ. ಅದ್ರ ಜೊತೆಗೆ ಕನ್ಸ್ಯೂಮರ್ ಗೂಡ್ಸ್ ಅನ್ನ ನೋಡಿದ್ರೆ ಬಾರ್ಬಿ ಅಂತ ಇದೆ. ಈ ಬಾರ್ಬಿ ಡಾಲ್ ನಿಮ್ಗೆ ಗೊತ್ತಿದೆಯಲ್ಲ, ಇದರಲ್ಲಿ ಒಂದು ನೆಕ್ಲೆಸ್ ಇದೆ. ಈ ನೆಕ್ಲೆಸ್ ಇಂದ ಇದೇನ್ ಮಾಡುತ್ತೆ, ರೆಕಾರ್ಡ್ ತಗೊಳುತ್ತೆ. ಅಂದ್ರೆ ರೆಕಾರ್ಡಿಂಗ್ ತಗೊಳುತ್ತೆ, ಆಡಿಯೋ ರೆಕಾರ್ಡಿಂಗ್ ತಗೊಂಡು ಇದೇನ್ ಮಾಡುತ್ತೆ, ಎಲ್ಲಾ ತನ್ನಲ್ಲಿ ಇರೋ ಡೇಟಾ ಜೊತೆಗೆ ಕಂಪೇರ್ ಮಾಡಿ, ಅಂದ್ರೆ ಇದರಲ್ಲಿ ಕೆಲವೊಂದು 8,000 ಲೈನ್ಸ್ ಆಫ್ ಡೈಲಾಗ್ಸ್ ಇದೆ. ಅದ್ರ ಜೊತೆಗೆ ಅದನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಯಾವ ರೆಸ್ಪಾನ್ಸ್ ಅಪ್ರೋಪ್ರಿಯೇಟ್ ಇದೆಯಲ್ಲ ಆ ರೆಸ್ಪಾನ್ಸ್ ಅನ್ನ ಕೊಡುತ್ತೆ. ಹೀಗಾಗಿ ವಿದಿನ್ ಎ ಸೆಕೆಂಡ್ ನಿಮಗೆ ಆ ಚೈಲ್ಡ್ಗೆ ಅದು ರೆಸ್ಪಾಂಡ್ ಮಾಡುತ್ತೆ. ಯಾವ ತರ ಕ್ವಶನ್ ಕೇಳಿದಾಗ ಯಾವ ತರ ಆನ್ಸರ್ ಮಾಡ್ಬೇಕು ಅಂತ ಆಲ್ರೆಡಿ ಗೊತ್ತಿದೆ. ಯಾಕಂದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ಡೇಟಾ ಇದೆ. ಆ ಡೇಟಾವನ್ನ ಬಳಸಿ ಅದು ನಿಮ್ಗೆ ಉತ್ತರ ಕೊಡುತ್ತೆ. ಇದರಲ್ಲಿ ಸಿಕ್ಕಾಪಟ್ಟೆ ನಿಮಗೆ ನ್ಯೂರಲ್ ನೆಟ್ವರ್ಕ್ ವರ್ಕ್ ಆಗ್ಬೋದು, NLP ವರ್ಕ್ ಆಗ್ಬೋದು. ಸೊ ಎಲ್ಲಾ ತರ ಟೆಕ್ನಾಲಜಿ ಇದರಲ್ಲಿ ಬಳಸಬೇಕಾಗುತ್ತೆ. ಸೊ ಇದಿಷ್ಟು ಮಾಹಿತಿ ಸ್ನೇಹಿತರೆ. ಅದಲ್ಲದೆ ನಮಗೆ HR ಅನಾಲಿಟಿಕ್ಸ್ ಅಲ್ಲಿ ಕೂಡ ನಾವು ML ಅನ್ನ ಬಳಸಬಹುದು. ಹೇಗೆ? ನಿಮ್ಗೆ ಗೊತ್ತಿದೆ, ಶಾರ್ಟ್ ಲಿಸ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಅನ್ನ HR ಸೆಲೆಕ್ಟ್ ಮಾಡ್ತಾರೆ ಅಟ್ ಲಾಸ್ಟ್ಲಿ. ಸೊ HR ರೌಂಡ್ ಅಲ್ಲಿ ಅವ್ರು ಹೇಗ್ ಸೆಲೆಕ್ಟ್ ಮಾಡ್ತಾರೆ ಅನ್ಕೊಂಡಿದೀರಾ? ಬೇಸ್ಡ್ ಆನ್ ನೀವು ಎಷ್ಟು ದಿನ ಇರ್ತೀರಾ ಅಂತ. ನಿಮ್ದು ರಿಟೆನ್ಷನ್ ಇಂಪಾರ್ಟೆಂಟ್ ಅಲ್ವಾ? ಸೊ ನಿಮ್ಮ ರಿಟೆನ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅವರು HR ಅಲ್ಲಿ ಕೂಡ ML ಯೂಸ್ ಮಾಡಬೇಕಾಗುತ್ತೆ. ಇದು ಒಂದು ಏರಿಯಾ. ಓಕೆ, ಸೊ ಬೇಸ್ಡ್ ಆನ್ ದಾಟ್ ಅವರು ಸೆಲೆಕ್ಟ್ ಮಾಡ್ತಾರೆ. ಮುಂದೆ ಸ್ಕಿನ್ ಕ್ಯಾನ್ಸರ್ ಅಂತ ಇದೆ. ಈ ಸ್ಕಿನ್ ಕ್ಯಾನ್ಸರ್ ಕೂಡ ನಾವು ML ಅನ್ನ ಬಳಸಿ ಸ್ಕಿನ್ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಫೈಂಡ್ ಔಟ್ ಮಾಡ್ಬೋದು. ಸೊ ಈಗ ಈ ಲೆನ್ಸ್ ಇದೆಯಲ್ಲ, ಈ ಲೆನ್ಸ್ ಏನ್ ಮಾಡುತ್ತೆ, ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿ ಆ ಇಮೇಜ್ ಅನ್ನ ML ಗೆ ಕೊಡುತ್ತೆ. ಈ ML ಮಾಡೆಲ್ ಏನ್ ಮಾಡುತ್ತೆ, ಇವರಿಗೆ ಕ್ಯಾನ್ಸರ್ ಇದೆಯಲ್ಲೋ ಅಂತ ಚೆಕ್ ಮಾಡುತ್ತೆ ಬೇಸ್ಡ್ ಆನ್ ಇಮೇಜ್. ಓಕೆ, ಇಲ್ಲೂ ಕೂಡ ನಿಮಗೆ ನ್ಯೂರಲ್ ನೆಟ್ವರ್ಕ್ ವರ್ಕ್ ಆಗುತ್ತೆ. ಅಲ್ಲದೆ ನಿಮಗೆ ಯಾವ್ದಾದ್ರು ವೆಬ್ಸೈಟ್ ಅಲ್ಲಿ ಹೋದ್ರೆ ಅದರಲ್ಲಿ ನಿಮ್ಗೆ ಯಾವ್ದಾದ್ರು ನೀವು ಮೊಬೈಲ್ ಕೊಂಡ್ಕೊಳ್ಳೋ ವೆಬ್ಸೈಟ್ಗೆ ಹೋದ್ರೆ, ಈ ಫ್ಲಿಪ್ಕಾರ್ಟ್ ಆಗ್ಬೋದು, ಅಮೆಝಾನ್ ಆಗ್ಬೋದು, ಅದ್ರಲ್ಲಿ ನಿಮ್ಗೆ ರೆಕಮೆಂಡೇಶನ್ಸ್ ಅಂತ ಬರುತ್ತೆ. ಈ ರೆಕಮೆಂಡೇಶನ್ಸ್ ಹೇಗ್ ಬರುತ್ತೆ? ನೀವು ಯಾವಾಗೋ ಒಂದ್ಸತಿ ಮೊಬೈಲ್ ತಗೊಂಡಿರ್ತೀರಾ, ಬೇಸ್ಡ್ ಆನ್ ಮೊಬೈಲ್ ಆ ಕೆಪಾಸಿಟಿ ನೋಡ್ಕೊಂಡು ಆ ಕೆಪಾಸಿಟಿ ಪ್ರಕಾರ ಆ ರೇಂಜ್ ಅಲ್ಲಿ, ಅಂದ್ರೆ ಆ ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಮೊಬೈಲ್ ಗಳನ್ನ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೆಕಮೆಂಡೇಶನ್ ಹೇಗ್ ಬರುತ್ತೆ ಅನ್ಕೊಂಡಿದ್ದೀರಾ? ಬೇಸ್ಡ್ ಆನ್ ಡೇಟಾ. ಸೊ ಅದಲ್ಲದೆ ನಮಗೆ ಫೇಸ್ ರಿಕಗ್ನಿಷನ್ ಆಗ್ಬೋದು, ಇವೆಲ್ಲವನ್ನು ಕೂಡ ನಮಗೆ ಒಂದೊಂದು ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ ನಾವು ಮಷಿನ್ ಲರ್ನಿಂಗ್ ಹೇಗೆ ಯೂಸ್ ಮಾಡಬಹುದು ಅಂತ ಇದು ಒಂದು ಸ್ಲೈಡ್. ಇದಿಷ್ಟು ಮಾಹಿತಿ ವೀಕ್ಷಕರೇ, ಎಲ್ಲ ಅರ್ಥ ಆಗಿದೆ ಅಂತ ಬಯಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.